2026ರಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ. ಈಗಲೂ ಕೂಡ ಇಲ್ಲಿ ಪಕ್ಷೇತರರ ಸದ್ದು ಜೋರಾಗಿದೆ. ಅದರಲ್ಲಿ ಒಬ್ರು ಸಾಕಷ್ಟು ಹಿರಿಯ ನಾಯಕರ ಸಪೋರ್ಟ್ನೊಂದಿಗೆ ಪ್ರತಿನಿತ್ಯ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಅವರೇ ಖಾದರ್ ಆದಿಲ್ ಬಾಷಾ, ಅಡ್ವೊಕೇಟ್ ಹೌದು. ಸೊ ಇವರ ಅಜೆಂಡಾ ಏನು, ಯಾವೆಲ್ಲ ವಿಷಯಗಳ ಮೇಲೆ ಇವರು ಚುನಾವಣೆಗೆ ಹೋಗ್ತಾ ಇದ್ದಾರೆ, ಇಷ್ಟು ದಿನ ಇಷ್ಟು ವರ್ಷ ಎಲ್ಲಿದ್ರು, ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡೋಣ. ನನ್ನ ಜೊತೆಗೆ ಸಿಕ್ಕಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ. ಓಕೆ, ಆದಿಲ್ ಅವರೇ, ಯಾವಾಗ ಡಿಸೈಡ್ ಮಾಡಿದ್ರಿ ನೀವು? ನಾನು ನಾಮಿನೇಷನ್ ಫೈಲ್ ಮಾಡಕ್ಕೆ 24 ಅವರ್ಸ್ 24 ಅವರ್ಸ್ ಮುಂಚೆ. ವೈ? ಮಂಡೇ 3 o'clock ಮುಗಿತಾ ಇತ್ತು. ಸೊ ನಾನು ಸಂಡೇ 3 o'clock ಡಿಸೈಡ್ ಮಾಡಿದೆ. ಯಾಕೆ ಇಷ್ಟು ಬೇಗ ಡಿಸೈಡ್ ಮಾಡಿದ್ರಿ? ಬೇಗ ಅಲ್ಲ, ಲೇಟ್ ಅಂತ ಅನ್ಕೊಂತೀನಿ. ಲೇಟೇ ಅದು, ಬಟ್ ಸೊ ಇಲ್ಲ, ಸಿಚುವೇಶನ್ ಇಲ್ಲಿ ಏನು ನೋಡ್ತಾ ಇದೀವಿ, ಡೆವಲಪ್ಮೆಂಟ್ ಎಲ್ಲ ಒಂದು ಸಂಡೇ ಇತ್ತು. ಸೊ ಮನೆಯೊಳಗೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ. ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಡೆವಲಪ್ಮೆಂಟ್ ಆಗಿಲ್ಲ, ಏನೇನೋ ಮಾಡ್ಬೋದಿದ್ದು, ಯಾರು ಏನು ಮಾಡ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ನಾನು ಡಿಸಿಷನ್ಗೆ ಬಂದೆ. ಮುಂದೆ ಹೋಗೋಣ, ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಅಂತ ಹೇಳಿ. ಓಕೆ, ನೀವು ಮೂಲತಃ ಎಲ್ಲಿ ಅವರು? ಇಲ್ಲ, ನಾನು ಪ್ರಾಪರ್ ದಾವಣಗೆರೆದವನೇ. ನಾನು ಭಾಷಾನಗರ 5ನೇ ಕ್ಲಾಸ್ನಲ್ಲಿ ಹುಟ್ಟಿ ಬೆಳೆದಿರೋದು. ಗ್ರೌಂಡ್ ಲೆವೆಲ್ ಎಲ್ಲ ಇಲ್ಲೇ ಆಗಿರೋದು, ಸ್ಟಡೀಸ್ ಎಲ್ಲ ಇಲ್ಲೇ ಮುಗಿಸಿದ್ದೀನಿ. ಬಟ್ ನೀವು ದಾವಣಗೆರೆ ಅಲ್ಲ ಅಂತಾರಲ್ಲ? ಅವ್ರಿಗೆ ಗೊತ್ತಿಲ್ಲ, ಹಂಗಂದ್ರೆ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕಾ ಏನಾದ್ರು? ಓಕೆ, ಅದನ್ನ ನಾಮಿನೇಷನ್ ಫೈಲ್ ಮಾಡೋ ಟೈಮಲ್ಲಿ ಎಲ್ಲ ಬರ್ದಿರ್ತೀರಾ ಬಿಡಿ, ಮೋಸ್ಟ್ಲಿ ನೋಡಿರಲಿಲ್ಲ ಎಲ್ಲ ಇದೆ. ಓಕೆ, ಸೊ ಎಷ್ಟು ಸೀರಿಯಸ್ ಇದ್ದೀರಾ ಈ ಎಲೆಕ್ಷನ್ ಸಂಬಂಧಪಟ್ಟಂಗೆ ನೀವು? ಇಲ್ಲ, ತುಂಬಾ ಸೀರಿಯಸ್ ಇದೀನಿ ನಾನು. ಡೆವಲಪ್ಮೆಂಟ್ ಕಡೆಗೆ ಒಂದು ಥಿಂಕಿಂಗ್ ಮಾಡ್ಕೊಳ್ತಾ ನಾನು ಇದು ಬೇರೆ ಲೆವೆಲಿಗೆ ಹೋಗ್ಬೇಕಂತಾನೆ ನಾನು ಇಂಟೆನ್ಷನ್ ಮೇಲೆ ಹಾಕಿರೋದು. ಸೊ ಅದು ಹೆಂಗ್ ಸ್ಟಾರ್ಟಿಂಗ್ ಏನು ಅವತ್ತು ಹಾಕ್ಬೇಕಾದ್ರೆ ಏನಿತ್ತು ತಲೆಯೊಳಗೆ, ಸೊ ಇದು ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನು ಯೋಚನೆ. ಆ್ಯಕ್ಚುಲಿ ವೆಲ್ ಎಜುಕೇಟೆಡ್ ಅಥವಾ ತುಂಬ ಒಳ್ಳೆ ಸೆಕ್ಯೂರ್ ಜಾಬ್ ಇರೋರು ಯೋಚನೆ ಮಾಡೋದೇನು ಅಂತಂದ್ರೆ, ಈ ಪಾಲಿಟಿಕ್ಸ್ ಎಲ್ಲ ನಮಗೆ ಯಾಕೆ ಅಂತ. ನಾವು ಅದೇ ಯೋಚನೆ ಮಾಡಿದ್ವಿ, ಪಾಲಿಟಿಕ್ಸ್ ಯಾಕೆ ಅಂತ ಹೇಳಿ. ಆದರೆ ಡೆವಲಪ್ಮೆಂಟ್ ಆಗ್ತಿಲ್ಲ, ಇಲ್ಲಿ ಬರೀ ಪಾಲಿಟಿಕ್ಸ್ ಆಗ್ತಾ ಇದೆ. ಪಾಲಿಟಿಕ್ಸ್ ಅಂದ ತಕ್ಷಣ, ಒಂದು ವಿನ್ ಆದ ತಕ್ಷಣ ಮಾಡಬೇಕಾದ ಕೆಲಸ ಬಿಟ್ಟು ಬರೀ ಪಾಲಿಟಿಕ್ಸ್ ಮಾಡ್ಕೊಂಡು ತಿರ್ಗಾಡ್ತಿದ್ದಾರೆ. ಸೊ ಅದಲ್ಲ, ಪಾಲಿಟಿಕ್ಸ್ ಬೇರೆನೇ ಇದೆ. ವಾಟ್ ಈಸ್ ಪಾಲಿಟಿಕ್ಸ್? ಅಲ್ಲ, ವರ್ಕ್ ಮಾಡೋದು, ಜನಸೇವೆ ಮಾಡೋದುನೇ ಪಾಲಿಟಿಕ್ಸ್. ಮೂಲಭೂತ ಸೌಕರ್ಯಗಳು ಜನರಿಗೆ ತಲುಪಬೇಕು, ಹಾಗಾಗಿ ಸರ್ಕಾರ ಇರೋದು, ಹಾಗಾಗಿ ಪಾಲಿಟಿಕ್ಸ್ ಇರೋದು. ಅದು ಬಿಟ್ಟು ಇಲ್ಲಿ ಅವರು ಇವ್ರಿಗೆ ಬೈತಾರೆ, ಇವ್ರು ಅವ್ರಿಗೆ ಬೈತಾರೆ, ಜಾತಿ ಧರ್ಮ ಭೇದ ಅವು ಎಲ್ಲ ಬರ್ತಾ ಇದ್ದಾವೆ. ಅದು ಅಲ್ಲ, ಅದು ಬೇರೆನೇ ಇದೆ. ಅವಕಾಶ ಸಿಗುತ್ತೆ, ಖಂಡಿತ ಮಾಡಿ ತೋರಿಸ್ತೀನಿ. ಏನ್ ಪಾಲಿಟಿಕ್ಸ್ ಅಂತ ತೋರಿಸ್ತೀನಿ. ಏನ್ ಪಾಲಿಟಿಕ್ಸ್ ಅನ್ನೋದು ತೋರಿಸ್ತೀರಿ, ಚಾಲೆಂಜ್ ಆಗಿ ತಗೊಂಡಿದ್ದೀರಿ. 100% ಡೆವಲಪ್ಮೆಂಟ್ ಏನಂತಾನು ತೋರಿಸ್ತೀನಿ. ನಿಮಗೆ ಯಾಕೆ ವೋಟ್ ಹಾಕ್ಬೇಕು ಜನ? ನನಗಿರೋ ನಾಲೆಡ್ಜು, ನನಗಿರೋ ಏಮು, ನಾನು ಮಾಡ್ತಾರೋ ಥಿಂಕಿಂಗಿಗೆ ನನಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಓಕೆ, ಈ ಹಣಬಲ, ಜನಬಲ ಇವರೆಲ್ಲದರ ಎದುರುಗಡೆ ಆದಿಲ್ ಅವರು 24 hours ಬಿಫೋರ್ ಡಿಸೈಡ್ ಮಾಡಿದವರು. ಆಮ್ ಆದ್ಮಿ ಪಾರ್ಟಿ ತರ ನಿಮ್ಗೆ ಲಕ್ ಖುಲಾಯಿಸುತ್ತೆ ಅಂತ ಅನ್ಸುತ್ತಾ? ಇಲ್ಲ, ನನಗೆ ಆಮ್ ಆದ್ಮಿ ಪಾರ್ಟಿ ಥರ ಅಲ್ಲ. ನಾನಿರೋ ನಾಲೆಡ್ಜಿಗೆ, ನಂದಿರೋ ಬ್ಯಾಕ್ಗ್ರೌಂಡ್ ಮೀನ್ಸ್ ನಾನು ತಿರುಗಾಡಿಲಿ ಮಾಡಿದ್ದೀನಲ್ಲ, ಕೆಲಸ ಕಾರ್ಯಗಳು ಏನೇನು ಮಾಡಿದ್ದೀನಿ, ಅದು ನಂದಿರೋ ತಲೆ ಒಳಗೆ ಏನು ನಂದೆಲ್ಲ ತುಂಬ್ಕೊಂಡು ಬಿಟ್ಟಿದೆ. ಅದು ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಆಗಬೇಕು ಅನ್ನೋ ಒಂದು ಫಾರ್ಮೇಷನ್ ಇದೆ ನನ್ನ ತಲೆ ಒಳಗೆ. ಸೊ ಅದು ಎಕ್ಸಿಕ್ಯೂಟ್ ಮಾಡ್ಬೇಕಂದಾಗ ನಾನು ಮುಂದೆ ಬರಲೇಬೇಕು. ಬೇರೆಯವರಿಗೆ ಅದು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಯೋಚನೆ ಇದೆ. ಅವಕಾಶ ಕೊಟ್ಟಿದ್ದೀವಿ, 30-35 ವರ್ಷ ನಮ್ಮ ಹಿರಿಯರೆಲ್ಲ ಕೊಟ್ಬಿಟ್ಟಿದ್ದೀವಿ. ನಾವಂತೂ ಕೊಟ್ಟಿಲ್ಲ ಬಿಡ್ರಿ. ನಾವು ಒಂದು ಸತಿ ಏನೋ ಮೋಸ್ಟ್ಲಿ ವೋಟ್ ಆಗಿರಬೇಕು ಈ 5 ವರ್ಷದಲ್ಲಿ, ಬಿಟ್ಟರೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಬೇರೆ ನಮ್ಮ ಹಿರಿಯರೆಲ್ಲ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ 35 yearsನಲ್ಲಿ ನನ್ನ ಪ್ರಕಾರ ಏನೋ 1-2 ವರ್ಷದ ಕೆಲಸ ಆಗಿರ್ಬೇಕಷ್ಟೇ, ನಾಟ್ 35 years. ತುಂಬಾ ಕೆಲಸ ಆಗಿದೆ, ರೋಡ್ಸ್ ಆಗಿದೆ, ಸಹಾಯ ಮಾಡಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ, ಮದುವೆ ಮಾಡಿದ್ದಾರೆ, ಚೌಲ್ಟ್ರಿಗಳಿದ್ದಾವೆ, ಹಾಸ್ಪಿಟಲ್ಸ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀನಿ ನಾನು. ಮದುವೆ ಬಗ್ಗೆ, ಹಾಸ್ಪಿಟಲ್ ಇದ್ರ ಬಗ್ಗೆ, ಜನ ಸಹಾಯ ಮಾಡಿದ್ದಾರೆ, ದಾನ ಧರ್ಮ ಅವೆಲ್ಲ ನಾನು ಮಾತಾಡ್ತಿಲ್ಲ. ದಾನ ಧರ್ಮ ನಾನು ಮಾಡಿದ್ದೀನಿ, ಆದರೆ ಮುಚ್ಚಿಟ್ಟು ಮಾಡಿದ್ದೀನಿ ಇಲ್ಲಿ ತನಕ. ನಾನೇನು ಓಪನ್ ಆಗಿ ಮಾಡಿಲ್ಲ. ನಮ್ಮ ಸಮಾಜದಲ್ಲಿ ಅದಿಲ್ಲ, ಬಿಚ್ಚಿಟ್ಟು ಮಾಡಿರಿ ಅಂತ ಹೇಳಿ. ಒಂದು ಕೈನಲ್ಲಿ ಮಾಡಿದ್ದು ಒಂದು ಕೈನಲ್ಲಿ ಗೊತ್ತಾಗಬಾರ್ದು ಅನ್ನೋ ಸಮಾಜದಲ್ಲಿ ಇದೀವಿ ನಾವು. ಹಂಗಿರ್ಬೇಕಾದ್ರೆ ನಾವು ಇವಾಗ ಹೊರಗಡೆಗೆ ಜನಸೇವೆಗೆ, ಮೇಡಮ್ ಇವಾಗ ನೀವು ಹೋಗಿದ್ದೀರಾ, ತಿರ್ಗಾಡಿದ್ದೀರಿ, ನಿಮ್ಮ ಮೋಸ್ಟ್ಲಿ ನಾಲೆಡ್ಜ್ ಎಲ್ಲ ಗೊತ್ತಿರಬೇಕಂತ ಅನ್ಕೊಳ್ತೀನಿ ನಾನು. ಆಗಲಿ, ಇವಾಗ ನಿಮ್ಮ ಕ್ಯಾಮ್ರಾನೂ ಇದೆ, ತಿರ್ಗಾಡಿ ತೋರಿಸಿ ನೋಡಿ ಏನೇನಾಗಿದೆ, ಹಿಂಗಿದೆ ಅಂತೇಳಿ. ಆದರೆ ಕೆಲಸ ಆಗಿದೆ, ದಾವಣಗೆರೆನಲ್ಲಿ ಆಗಿದೆ. ಯಾವುದು ಎಲ್ಲಾಗಿದೆ? ಉತ್ತರದಲ್ಲಾಗಿದೆ, ದಕ್ಷಿಣದಲ್ಲಾಗಿಲ್ಲ. ಉತ್ತರದಲ್ಲಿ ಒಂದ್ಸತಿ ಸೋತಿದ್ದಾರೆ, ಒಂದ್ಸತಿ ಗೆದ್ದಿದ್ದಾರೆ, ಅದಕ್ಕೆ ಅದು ಅಭಿವೃದ್ಧಿ ಇದೆ. ಅದೇ ದಕ್ಷಿಣದಲ್ಲಿ ಕಂಟಿನ್ಯೂಸ್ ಗೆದ್ಕೊಂಡು ಬಂದಿರೋದ್ರಿಂದ, ಆಮೇಲೆ ಸೇಮ್ ಪರ್ಸನ್ ಇನ್ನೊಂದ್ಸತಿ ಅನ್ನೋ ಅವಕಾಶ ಕೊಟ್ಟಿರೋದ್ರಿಂದ
ಡೆವಲಪ್ಮೆಂಟ್ ಆಗಿಲ್ಲ ಮೇಡಮ್. ಓಕೆ, ನಾನು ಇದೇ ಪ್ರಶ್ನೆನ ಅವ್ರ ನಾಯಕರಿಗೆ ಕೇಳಿದ್ರೆ ಹಳಿ ಆ ಕಡೆ ಡೆವಲಪ್ಮೆಂಟ್ ಆಗಿದೆ, ಹಳಿ ಈ ಕಡೆ ಡೆವಲಪ್ಮೆಂಟ್ ಆಗಿಲ್ಲ ಅಂತ. ಆವಾಗ ಅವರಿಂದ ಬಂದಿದ್ದ ಉತ್ತರ ಏನು ಅಂತಂದ್ರೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಳಿ ಆ ಕಡೆ ಯಾಕೆ ಅಂತಂದ್ರೆ ಸೈಂಟಿಫಿಕ್ ಇದೆ, ಅಲ್ಲಿ ಜಾಗ ಇದೆ, ಸೊ ಹಂಗಾಗಿ ಹಾಸ್ಪಿಟಲ್ಸ್ಗಳಿದಾವೆ, ಬಸ್ ಸ್ಟ್ಯಾಂಡ್ಸ್ಗಳಿದಾವೆ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಹಳಿ ಈ ಕಡೆ ಇಲ್ಲಿ ತುಂಬಾ ಸ್ಲಮ್ಗಳು ಇರುವಂತಹ ಪ್ರದೇಶ, ಇಕ್ಕಟ್ಟಾಗಿರುವಂತಹ ಪ್ರದೇಶ, ಹೆಂಗ್ ಡೆವಲಪ್ ಮಾಡಕ್ಕಾಗುತ್ತೆ ಇದನ್ನ ನೀವು ಹೇಳಿ, ಜನರಿಗೆ ಓಡಿಸ್ಬೇಕಾ ಅಲ್ಲಿಂದ ಅಂತ. ಇಲ್ಲ, ಅದಕ್ಕೆ ಮಾಡರ್ನೈಸೇಷನ್ ಮಾಡ್ಬೇಕು ಮೇಡಮ್. ಈಗ ಏನಾಗಿದೆ, ಚಿಕ್ಕದಿದೆ ರೋಡ್ನಲ್ಲಿ ಏನಾಗಿದೆ, ಈ ಬೆಸ್ಕಾಂ ಲೈನ್ ಬಂದಿದೆ, ಅಂದರೆ ಕರೆಂಟ್ ಬಂದಿದೆ. ಸೊ ಅದಕ್ಕೆ ಅಂಡರ್ಗ್ರೌಂಡ್ ಮಾಡ್ಬೋದು ನಾವು. ಅಲ್ಲಿ ಒಂದು ಹೆಚ್ಚು ಕಡೆ ನಮ್ಗೆ 5 ಅಡಿ ಸಿಗುತ್ತೆ ಜಾಗ. ಸೊ 5 ಅಡಿ ಹಗಲಾಗುತ್ತೆ. ನೋಡಿ ಮ್ಯಾಮ್, ಎಲ್ಲ ಟೆಕ್ನಿಕಲ್ ಇದ್ದಾವೆ. ಮಾಡೋ ಉದ್ದೇಶ ಇದ್ದರೆ, ಇಂಟೆನ್ಷನ್ ಇದ್ದರೆ, ನಾವು ಒಂದು ಗುರಿ ಮಾಡ್ಕೊಂಡ್ರೆ ಅದು ಖಂಡಿತ ಮಾಡ್ಬೋದು ನಾವು. ಇಂಪಾಸಿಬಲ್ ಅನ್ನೋದೇನಿಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಈಗ ನಾನು ಒಂದು ಇಂಪಾಸಿಬಲ್ ಇದ್ದೆ 24 ಅವರ್ಸ್ ಮುಂಚೆ ನಾಮಿನೇಷನ್ ಪಾಸಿಬಲ್, ಮೇ ಬಿ ಪಾಸಿಬಲ್ ಅನ್ನೋ ಸ್ಥಿತಿ ಅವರೇ ಬಂದು ನನಗೆ ಮನೆ ಬಾಗಿಲಿಗೆ ಬಂದು ಹೇಳೋಗ್ತಾ ಇದಾರೆ. ಇಂಪಾಸಿಬಲ್ ಅನ್ನೋ ಆ ವರ್ಡ್ ಅಲ್ಲಿ ಐ ಆಮ್ ಪಾಸಿಬಲ್ ಅಂತ ಹೇಳಿ ವರ್ಡ್ ಇದೆ. ಅದನ್ನ ನಿಮ್ಮಲ್ಲಿ ಕಂಡುಕೊಳ್ಳೋ ತರ ಮಾಡಿದ್ ಯಾರು? ತೋರಿಸ್ತೀವಿ ಮೇಡಮ್ ಏನಿದೆ ಅಂತ. ಹಿರಿಯರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈ CM ಇಬ್ರಾಹಿಂ ಸಾಹೇಬ್ರ ಜೊತೆಗೆ ಅವ್ರು ಬಂದಿರೋ ಅಹಿಂದ ನಾಯಕರು ಆಗಿರ್ಬೋದು. ಈಗ ನಾನು ಏನಿದ್ದೀನಿ ಅಂತ ಅವ್ರಿಗೆ ಗೊತ್ತು. ಎಲ್ಲ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ನಲ್ಲೇ ಇದ್ದೀವಿ. ಇವಾಗ JDSನಲ್ಲೂ ಇದ್ದಾರೆ, BJPನಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಆಮೇಲೆ ಎಲ್ಲ ಒಳ್ಳೆ ನೆಟ್ವರ್ಕ್ ಇದೆ ನನಗೆ. ಬಟ್ ಯಾವತ್ತೂ ಅದಕ್ಕೆ ಆ ಪೊಲಿಟಿಕ್ಸ್ ಮುಟ್ಟಕ್ಕೆ ಹೋಗಿರಲಿಲ್ಲ ನಾನು. ಈಗ ಅನಿವಾರ್ಯದಿಂದ ಬಂದು ಮುಟ್ತಾ ಇದ್ದೀನಿ. ಯಾಕಂದರೆ ಸಮಯ ಸಂದರ್ಭ ಇಲ್ಲಿ ಹಂಗಿದ್ದಾವೆ. ಈಗ ನಾವು ಯುವಕರು ಮುಂದೆ ಬಂದು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಇದು ಇನ್ನೂ ಹಂಗೆ ಹೋಗ್ತದೆ. ಇದು ಹೋಗಿತ್ತು. ಓಕೆ, ನಿಮ್ಮ ಮತದಾರರಿಗೆ ಏನು ಹೇಳ್ತೀರಿ? ಇಷ್ಟು ವರ್ಷ ಎಲ್ಲರಿಗೂ ನೋಡಿದ್ದೀರಾ, ನನಗೊಂದು ಅವಕಾಶ ಮಾಡಿಕೊಡಿ. ನನಗೇನು ಜಾಸ್ತಿ ಬೇಡ, ನನಗೆ 2 ವರ್ಷ ಅವಕಾಶ ಮಾಡಿಕೊಡಿ. 35 ವರ್ಷದ ಏನೈತೆ ಅದು 2 ವರ್ಷದಲ್ಲಿ ತೋರಿಸ್ತೀನಿ. ಫರ್ದರ್ ಅವ್ರು ಬೇಕಂದ್ರೆ ಕಂಟಿನ್ಯೂ ಮಾಡ್ತೀನಿ, ಅಂದ್ರೆ ಬಿಡ್ತೀನಿ. ಅವ್ರು ಇಷ್ಟು ಪಕ್ಕ ನಡೀತೀನಿ. ನನಗೆ ಒಂದು ಅಭಿವೃದ್ಧಿಗೆ ನನಗೆ ಅವಕಾಶ ಮಾಡಿಕೊಡಿ. ನನಗೆ ಯಾವ ಪಾರ್ಟಿ, ಯಾವ ಹೈಕಮಾಂಡ್, ಯಾವುದು ಇದು ಏನು ಬೇಡ. ಈಗ ಎಲ್ಲ ಸಮಾಜದವರು ಹೆಂಗೆ ನನಗೆ ಬಂದು ಸಪೋರ್ಟ್ ಯುವಕರು ಎಲ್ಲ ಮಾಡ್ತಾ ಇದಾರಲ್ಲ, ಅದೇ ಥರ ನನಗೆ ಗೆಲ್ಸ್ಕೊಡ್ಬೇಕಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್. ಈಗ ಸಮಾಜದವರು ಅಂದಾಗ ಸಮಾಜದವ್ರಿಗೆ ನೋವಾಗೋದು ಸಹಜ, ನೋವು ಆಗಿದೆ. ಆದರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಅವಕಾಶ ಮಾಡಿಕೊಡ್ಬೇಕಿತ್ತು. ನಾನಂತೂ ಕಾಂಗ್ರೆಸ್ದವನಲ್ಲ, ನಾನು BJPದವನಲ್ಲ, JDSದವನಲ್ಲ, ನಾನು ಇಂಡಿಪೆಂಡೆಂಟೇ, ನಂದು ಯಾವ ಐಡೆಂಟಿ ಕಾರ್ಡು ಇಲ್ಲ. ಬಟ್ ಅವರಿಗೋಸ್ಕರ ವರ್ಕ್ ಮಾಡಿದಾಗ ನಾವೇನಾದರೂ ಮಾಡಿ ಬೆಳೆಸೋದು ನೋಡಬೇಕು. ಅದು ಬಿಟ್ಟು ಕಂಟಿನ್ಯೂ ಕೊಟ್ಟಿದ್ದಾರೆ. ಇವು ಕಾಮನ್. ಅದು ಒಬ್ಬರು ತೀರ್ಕೊಂಡಾಗ ಅವ್ರ ಮನೆಯಲ್ಲಿ ಕಂಟಿನ್ಯೂಷನ್ ಆಗೋದು ಸಹಜ. ಆದರೆ ಅವ್ರ ಮನೆಯಲ್ಲಿ 2-3 ಬೇರೆ ಬೇರೆ ಸ್ಥಾನದಲ್ಲಿ, ಬೇರೆ ಬೇರೆ ಪವರ್ನಲ್ಲಿ ಇರಬೇಕಾದರೆ ಒಂದು ಸಮಾಜಕ್ಕೆ ಇನ್ನೊಂದು ಅವಕಾಶ ಮಾಡಿಕೊಡ್ಬೇಕು. ಅವರು ಕೇಳಿದ್ದು ಏನು ತಪ್ಪಲ್ಲ. ನಮ್ಮ ಸಮಾಜದವರು ಯಾರಿಗಾದರೂ ಕೊಡ್ರಿ, ಅಹಿಂದದವ್ರಿಗೆ ಕೊಡ್ರಿ ಅಂತ ಹೇಳಿದ್ದಾರೆ. ಅವ್ರೇನು ಇವರಿಗೆ ಕೊಡ್ರಿ, ಅವರಿಗೆ ಕೊಡ್ರಿ, ಇಂಥವ್ರಿಗೆ ಬೇಕಂತ ಏನಿಲ್ಲ. ಬಂದಿದ್ದಾರೆ ಯಾರು ಇಂಡಿಪೆಂಡೆಂಟ್ ಬಂದಿದ್ದೀವಿ, ನಮ್ಮಂಥವ್ರು ಯಾರು ಬಂದಿದ್ದೀವಿ. ನಾವಂತೂ ಹೋಗಿ ಯಾವತ್ತೂ ಕೇಳಿಲ್ಲ ಬಿಡ್ರಿ. ಎಲ್ಲರೂ ಮನೆ ಹತ್ರ, ಯಾವ ಮನೆ ಹತ್ರ ಹೋಗಿ ನಿಂತ್ಕೊಂಡಿಲ್ಲ, ಯಾವ ಪಾರ್ಟಿ ಆಫೀಸ್ ಹತ್ರ ಹೋಗಿ ನಾವೇನು ಗಲಾಟೆ ಏನು ಮಾಡಿಲ್ಲ. ನಮಗೆ ಅವಶ್ಯಕತೆಯೂ ಇಲ್ಲ ಅದು. ಸೊ ಹಾಗಾಗಿ ಒಂದೆಲ್ಲೋ ಅವಕಾಶ ಮಾಡಿಕೊಡ್ಬೇಕಿತ್ತು. ನೋವಾಗಿದೆ. ಈಗ ನೋವಾಗಿದೆ ಅಂತ ಹೇಳಿ ನಾವು ಅಭಿವೃದ್ಧಿ ಕಡೆ ಹೋಗ್ಬೇಕು ಹೊರತು ನಾವು ನೋವಾಗಿದೆ ಅಂತ ಎಷ್ಟು ವರ್ಷ ಅಂತ ಹೇಳ್ಕೊಂತ ಕಟ್ತೀರಾ? ಓಕೆ, ವೆಲ್ ಸರ್.